ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಅಲ್ಲಿ ನೋಡು ಬಂಗಾರಿ. ಅವರು ದಕ್ಷಿಣನಾಥೇಶ್ವರನ್ ದೇವಸ್ಥಾನದ ಕಡೆ ಹೋಗಿದ್ದಾರೆ. ಜಾಜಕ ಖಂಡಿತ ಬರ್ತಾಳಪ್ಪ, ಅದಕ್ಕೆ ಅಲ್ವಾ ನಾನು ಹೇಳ್ತಿರೋದು, ಇಲ್ಲೇ ಕಾಯೋಣ ಅಂತ. ಅಲ್ಲಿ ನೋಡಿ, ಇಡೀ ಊರು ಹುಡುಕಿ ಅವರೆಲ್ಲ ಇದ್ರು ಕರ್ಕೊಂಬನ್ನಿ. ಜಾಜಿ ಬರಬೇಕು, ಆಮೇಲೆ ಎಲ್ಲ. ನನ್ನ ಮನಸ್ಸು ಅಮ್ಮನ ಕಡೆ ಸೆಳಿತಿದೆ ಅಪ್ಪ. ಒಂದೊಂದ್ಸಲ ಇದನ್ನೆಲ್ಲ ಬಿಟ್ಟು ವಾಪಸ್ ಹೋಗ್ಬಿಡೋಣ ಅನ್ಸುತ್ತೆ. ನಿಮ್ಗೆಲ್ಲ ನೋವು ಕೊಟ್ಟು ನಾನು ಸ್ವಾರ್ಥದಿಂದ ಈ ಕೆಲಸ ಮಾಡ್ತಿದ್ದೇನೇನೋ ಅನ್ಸೋದಕ್ಕೆ ಶುರುವಾಗಿದೆ. ಹಾಗೆ ಯಾಕೆ ಅನ್ಕೋತೀಯ? ಮಮಕಾರ ಪ್ರೀತಿ ಹೆಚ್ಚಾದಾಗ ನಮಗೂ ಹಾಗೆ ಅನ್ಸುತ್ತೆ, ನೀನು ಸದಾ ನಮ್ಮ ಜೊತೆಗೇ ಇರಲಿ ಅಂತ. ಆದರೆ ನಾವು ಸಮಾಜಕ್ಕೆ ಮಾಡಬೇಕಾದ ಕರ್ತವ್ಯ ಅಂತ ಇರುತ್ತಲ್ವಾ, ಅದು ಅಮ್ಮನವರೇ ಹೇಳಿದ್ದಾರೆ ಅಂದಮೇಲೆ ನಮ್ಮ ಮೋಹಪಾಶಗಳನ್ನೆಲ್ಲ ಬದಿಗಿಡಬೇಕಾಗತ್ತೆ. ಹೌದು ಕಣೆ ಜಾಜಕ್ಕ, ಸುಂದರಮ್ಮ ಸಿಕ್ಕಿದ್ದಾರೆ, ಈಗ ಪೂಜೆ ಒಂದಾಗಬೇಕು ಅಷ್ಟೇ ತಾನೆ, ಮುಗಿಸ್ಬಿಡೋಣ. ಈ ಸಮಯದಲ್ಲಿ ನಿನ್ನ ಮನಸ್ಸನ್ನ ಚಂಚಲ ಮಾಡ್ಕೋಬೇಡ. ಈಗ ನೀನು ಸುಂದರಮ್ಮ ಮಡಿಯಾಗಿ ದಕ್ಷಿಣನಾಥೇಶ್ವರನಿಗೆ ಪೂಜೆ ಮಾಡಿಸ್ಬೇಕು ಅಷ್ಟೇ ತಾನೆ. ಪೂಜೆ ಮಾಡೋಣ, ಆಮೇಲೆ ಈ ಮಾತುಗಳನ್ನೆಲ್ಲ ಆಡೋಣ. ಬನ್ನಿ ಕೆಲಸ ನೋಡೋಣ. ಹೌದಮ್ಮ, ನಾನು ಅಡುಗೆ ಕೆಲಸ ಎಲ್ಲ ನೋಡ್ಕೊತೀನಿ. ಹತ್ರದಲ್ಲೇ ಕಲ್ಯಾಣಿ ಇದೆ, ನೀನು ಹೋಗಿ ಮಡಿಯಾಗ್ಬಾ ಮೊದಲು. ಹೌದು ಕಣೆ ಜಾಜಿ, ನಾನು ನಮ್ಮಮ್ಮನ ಬಿಟ್ಟು ಬಂದಿದ್ದೀನಿ, ನೀನು ಲಲಿತಮ್ಮನ ಶಂಕರಾಜನ ಬಿಟ್ಟು ಬಂದಿದ್ಯಾ. ನಡಿ ಕೆಲಸ ಮುಗಿಸೋ ಹೊರಡೋಣ. ಆಗ್ಲಿ ಅಮ್ಮ ಮಹಾತಾಯಿ, ನನಗೆ ದೃಢ ಚಿತ್ತ ಕೊಡಮ್ಮ. ನನ್ನ ಮನಸ್ಸು ಎಲ್ಲೂ ಹರಿಬಿಡ್ದ ಹಾಗೆ ನೋಡ್ಕೊ. ಸುಂದರಮ್ಮನ್ನ ದಕ್ಷಿಣನಾಥನ ಹತ್ರ ಇಟ್ಟು ಪೂಜೆ ಮಾಡಿಸೋವರೆಗೂ ಯಾವ ಅಡೆತಡೆಗಳು ಆಗದೆ ಇರಲಿ. ಲಲಿತಾ, ಬಿಸಿ ಬಿಸಿಯಾಗಿ ತಿಳಿ ಸಾರು ಅನ್ನ ಮಾಡಿದ್ದೀನಿ, ಊಟ ಮಾಡಿವಂತೆ. ಎದ್ದೇಳು ಲಲಿತಾ, ಹೇಳಮ್ಮ, ಯಾಕೆ ಮಲಿಕೊಂಡಿದ್ದೀಯಾ? ಎದ್ದೇಳು ಲಲಿತಾ. ಲಲಿತಾ, 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 ಏ ಸುನೀತಾ, ಸುನೀತಾ, ಬೇಗ ಬಾರಿ. ಇಲ್ಲಿ ನಿಮ್ಮ ಅಕ್ಕ ಯಾಕೋ ಮಾತಾಡ್ತಿಲ್ಲ, ಬೇಗ ಬಾರಿ. ಲಲಿತಾ, ಲಲಿತಾ, ಏ ಲಲಿತಾ, ಲಲಿತಾ, ಏ ಲಲಿತಾ, ಏನಾಯ್ತು? ಸುನೀತಾ ನೋಡೆ, ನಿಮ್ಮ ಅಕ್ಕ ಯಾಕೋ ಮಾತಾಡ್ತಿಲ್ಲ ಕಡೆ, ನನಗೆ ಯಾಕೋ ಭಯ ಆಗುತ್ತೆ. ಇರಿ 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 ಒಂದ್ ನಿಮಿಷ, ಗಾಬರಿ ಆಗ್ಬೇಡಿ, ಇರಿ ಒಂದ್ ನಿಮಿಷ. ಯಾಕೋ ಭಯ ಆಗುತ್ತೆ ಕಡೆ. ಅಕ್ಕ, ಅಕ್ಕ ಹೇಳೆ. ಅಕ್ಕ, ಲಲಿತಾ, ಅಕ್ಕ, ಸುನೀತಾ, ನನಗೆ ಯಾಕೋ ಭಯ ಆಗುತ್ತೆ. ಏನೇ ಮಾಡೋದು? ನಿಮ್ ತಾತ ಶಂಕರಜ್ಜನಿಗೆ ಹೇಳ್ಕೊಡ್ಸೋಣ ಅಂದ್ರೆ ಅವ್ರು ಎಲ್ಲಿದ್ದಾರೋ ಏನೋ. ಮನೇಲಿ ಗಂಡಸರನ್ನೋದು ಯಾರು ಇಲ್ಲ. ಆ ಶೇಖರಿ ವಿದ್ಯಾ ಎಲ್ಲಿದ್ದಾರೋ ಏನೋ, ಅವ್ರಿಗೆ ಸುದ್ದಿ ಬಿಡ್ಸೋದು. ಅಕ್ಕ, ಲಲಿತಾ, ಲಲಿತಾ, ಸುನೀತಾ, ನನಗೆ ಯಾಕೋ ಭಯ ಆಗುತ್ತೆ. ಅಕ್ಕ ಹೇಳೆ. ಅಕ್ಕ, ಅಕ್ಕ ಹೇಳೆ. ನಾನು ಕಲ್ಯಾಣಿಲಿ ಮಡಿ ಮಾಡ್ಕೊಂಡು ಬರೋವರೆಗೂ ಸುಂದ್ರಮ್ಮ ನಿಮ್ಮ ಹತ್ರನೇ ಇರ್ಲಿ. ಇಲ್ಲಿ ಕೂಡ ನಾ ಇಟ್ಕೊಂಡಿರ್ತೀನಿ. ಬೇಡ ಬಿಡು, ನಾನು ನಿನ್ನ ಮಡಿಯಾಗಿಲ್ಲ. ಮೊದಲೇ ಎಡವಟ್ರಾಯ ನಿನ್ ಕೈಗೆ ಹಾಕೊಡ್ಲಿ.
ಅಪ್ಪ ನೀವೇ ಹಿಡ್ಕೊಂಡು ನೋಡಮ್ಮ ಈಗ ನೀನು ಹೋಗ್ಬಾ ಬೇಗ. ನಾನು ಪೂಜೆಗೆ ಬೇಕಾಗಿರೋ ಸಿದ್ಧತೆಗಳನ್ನ ಮಾಡ್ಕೊತೀನಿ, ಬೇಗ ಬಂದ್ಬಿಡಿ. ಬನ್ನಿಪ್ಪ. ನಡಿ. ಯಾಕೆ ನೀನೇನ್ ಮಾಡ್ತೀಯಾ? ಮತ್ತೆ ಗೊತ್ತಾಗ್ತಾ ಇಲ್ಲ. ಈ ಕಾಣದೂರಲ್ಲಿ ನಾನು ಕಲ್ಯಾಣಿಲಿ ಸ್ನಾನ ಮಾಡಕ್ ಹೋಗ್ತಿದ್ದೀನಿ. ನಿನಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ವಾ? ಕಾವಲ್ ಕಾಯಿ ಬಾ. ನಾನ್ ಕೌಲ್ ಕಾಯ್ಬೇಕಾ? ಹೌದು ಬಾ. ಸುಂದ್ರಮ್ಮ, ನಿನಗೋಸ್ಕರ ನಾನಿಲ್ಲಿ ಬಂದು ಸೇವೆ ಮಾಡ್ತಿದ್ದೀನಿ. ಅಲ್ಲಿ ಊರಲ್ಲಿ ಅಮ್ಮ ನನಗೋಸ್ಕರ ಕೊರಗ್ತಿದ್ದಾಳಂತೆ. ಅವಳನ್ನ ನೀನೇ ಕಾದು ಕಾಪಾಡಬೇಕು. ಅವಳಿಗೆ ಸಮಾಧಾನ ಆಗೋ ಹಾಗೆ ನೋಡ್ಕೋಬೇಕು. ಅಪ್ಪ ವಿದ್ಯಾಶಂಕರ ಇಬ್ರು ಇಲ್ಲೇ ಇದ್ದಾರೆ. ಅವಳಿಗೆ ಸಮಾಧಾನ ಮಾಡೋಕೆ ಅಲ್ಲಿ ಯಾರೂ ಇಲ್ಲ. ಶಂಕರಜ್ಜನ್ ವೇದ ಅಂತ ಅಮ್ಮನ್ಗೆ ಅರ್ಥ ಆಗೋದಿಲ್ಲ. ಇನ್ನು ಅಜ್ಜಮ್ಮ ಸಮಾಧಾನ ಪಡಿಸೋದ್ಕಿಂತ ಆತಂಕ ಪಡಿಸೋದೇ ಜಾಸ್ತಿ. ಎಲ್ಲವನ್ನೂ ನೀನೇ ನಿಭಾಯಿಸ್ಬೇಕಮ್ಮ. ಇಲ್ಲಿ ಕೆಲಸನ ಬೇಗ ಮುಗಿಸಿ ನಾನು ಅಲ್ಲಿಗೆ ಹೋಗ್ತೀನಿ. ಅಲ್ಲಿವರೆಗೂ ಲಲಿತಮ್ಮನ್ಗೆ ಸಮಾಧಾನ ಪಡಿಸೋದು ನಿನ್ನ ಕೆಲಸ. ನೀನು ಹೇಳಿರೋ ಕೆಲಸ ಮಾಡೋದು ನನ್ನ ಕರ್ತವ್ಯ. ಮಾಡ್ತೀನಿ. ಕಾಪಾಡಮ್ಮ ಮಹಾತಾಯಿ. ಅಮ್ಮ ತಾಯಿ, ಇದೇನಮ್ಮ ನಿನ್ನ ಪರೀಕ್ಷೆ? ಅಮ್ಮ ಸುಂದ್ರಮ್ಮ, ದಕ್ಷಿಣನಾಥೇಶ್ವರನ್ ಜೊತೆ ನಿನ್ ಪೂಜೆ ಮಾಡಿಸ್ತೀನಿ. ಅಲ್ಲಿ ಲಲಿತಮ್ಮ ಕೊರಗದೆ ಶಾಂತವಾಗಿರೋ ಹಾಗೆ ಮಾಡಮ್ಮ. ಆತಂಕ ಬಿಟ್ಟು ನೆಮ್ಮದಿಯಾಗಿರೋ ಹಾಗೆ ಮಾಡಮ್ಮ.
ಅಮ್ಮ ಜಗದಂಬೆ ಜಗದೀಶ್ವರಿ ತ್ರಿಪುರ ಸುಂದರಿ ಎಲ್ರನ್ನೂ ಕಾಪಾಡಮ್ಮ. ಅಕ್ಕ, ಅತ್ತೆ ಬೇಗ ಬನ್ನಿ, ಅಕ್ಕ ಕಂಡ್ಬಿಟ್ಲು. ಅಭಯವ ಕರುಣಿಸು ಅಭಯದಾತಿನಿ, ವಿಶ್ವವ ಕಾಯುವ ವಿಶ್ವ ವಿನೋದಿನಿ. ಅಭಯವ ಕರುಣಿಸು ಅಭಯದಾತಿನಿ, ವಿಶ್ವವ ಕಾಯುವ ವಿಶ್ವ ವಿನೋದಿನಿ. ಭಕ್ತರ ಹರಸಲು ನೆಲೆಸಿದ ತಾಯೇ, ಅಳುವ ಕಣ್ಣೀರನ್ನು ಒರೆಸುವ ತಾಯೇ. प्रथमं शैलपुत्रीति द्वितीयं ब्रह्मचारी तृतीयं चन्द्रघण्टेति कूष्माण्डेति चतुर्थकं पञ्चमं स्कन्दमादेति षष्ठं कात्यायनीति च सप्तमं कालरात्रश्च महागौरीति चाष्टमं नवमं सिद्धिदात्री च. ಅಮ್ಮ ತಾಯಿ ಕಾಪಾಡ್ಬಿಟ್ಯಮ್ಮ ನನ್ನ ಸೊಸೆನ, ಕಾಪಾಡ್ಬಿಟ್ಯಮ್ಮ. ದೇವಿ ದುರ್ಗಮ್ಮ. ಅಕ್ಕ, ಏನಾಯ್ತು ನಿನ್ಗೆ? ಇದಕ್ಕಿದ್ದ ಹಾಗೆ ಮಲಗ್ಬಿಟ್ಟೆ. ನಮಗೆಲ್ಲ ಕೈ ಕಾಲೇ ಓಡ್ಲಿಲ್ಲ ಗೊತ್ತಾ? ಏನಾಯ್ತು? ಏನೋ ಜ್ಞಾನನೇ ಇಲ್ಲದೆ ಇದ್ದಂಗೆ ಆಗೋಯ್ತು ಕಣೆ. ನನ್ನ ಮಗಳು ಜಾಜಿಯಲ್ಲಿ ಜಾಜಿ 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 ಬರ್ತಾಳೆ ಕಣೆ, ಅವಳನ್ನ ಕರ್ಕೊಂಬರ್ಬೇಕಿನೇ. ನನ್ನ ಮಗ ಶೇಖರಿ, ನಿನ್ ಮಗ ವಿದ್ಯೆ ಇಬ್ರು ಹೋಗಿದ್ದಾರೆ, ಇನ್ನೇನ್ ಕರ್ಕೊಂಬಂದ್ಬಿಡ್ತಾರೆ. ಕದಂಬವನ ಮಧ್ಯದ ನಿನಗೆ ತುಂಬಾ ಸಂಟ ಆಗ್ತಿದೆ, ಹೊಟ್ಟೆಗೇನು ತಿಂದಿಲ್ಲ. ಒಂದು ಲೋಟ ಕಾಫಿ ಮಾಡ್ಕೊಂಬರ್ತೀನಿ, ಕಾಫಿ ಕುಡಿಯಂತೆ. ನನಗೇನು ಬೇಡ, ನನಗೆ ನನ್ನ ಮಗಳು ಜಾಜಿ ಬೇಕು. ಬರ್ತಾಳೆ ಕಣೆ ಅಕ್ಕ, ಜಾಜಿ ಬರ್ತಾಳೆ. ಅಲ್ಲಿವರೆಗೂ ನೀ ಹುಷಾರಾಗಿರ್ಬೇಕಲ್ವಾ? ಹೊಟ್ಟೆಗೇನು ತಿಂದೇ ಇದ್ರೆ ಹೇಗೆ? ಅತ್ತೆ, ಕಾಫಿ ಬೇಡ, ಅಡುಗೆ ಆಗಿದ್ರೆ ಅದನ್ನೇ ಕಲ್ಸ್ಕೊಂಬನ್ನಿ, ನಾನೇ ತಿನ್ನಿಸ್ತೀನಿ. ಬೇಡ, ನನಗೇನು ಬೇಡ. ಯಾಕೆ ಯಾರೂ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ? ಜಾಜಿ ಬರಬೇಕು. ನಾನು ಅವಳನ್ನು ನೋಡಿದ ಮೇಲೆ ಬೇರೆ ಅಲ್ಲ. ಅವಳು ಬರೋವರೆಗೂ ನನಗೆ ಅನ್ನ ನೀರು ಏನೂ ಬೇಡ. ಜಾಜಿ ಬೇಕು, ಜಾಜಿ ಬೇಕು ನನಗೆ. ಅಯ್ಯೋ ದೇವ್ರೆ,
ಸದ್ಯ ಕಣ್ಬಿಟ್ಲಲ್ಲ ಅಂತ ಸಮಾಧಾನ ಪಡ್ಕೊತಾ ಇದ್ರೆ ಇನ್ನು ಇವಳು ಜಾಜಿ ಬೇಕು ಅಂತಿದ್ದಾಳಲ್ಲ, ಏನೇ ಮಾಡೋದು? ಇವಳು ಹಠ ಬಿಡಲ್ಲ ಅತ್ತೆ. ಇನ್ನೂ ಆ ಅಮ್ಮನವರೇ ಕಾಪಾಡಬೇಕು. सुवक्षोजकुम्भां सुधापूर्णकुम्भां प्रसादावलम्बां प्रपुण्यावलम्बां सदा सेन्दुबिम्बां सदा नोष्ठबिम्बां भजे शारदाम्बां मजस्रं मदम्बाम्। सुमनसवन्दित सुन्दरि माधवि चन्द्र सहोदरि हेममये मुनिगणवन्दित मोक्षप्रदायिनि मञ्जुळभाषिणि वेदनुते पङ्कजवासिनि ಜಾಜಿ ಜಾಜಿ, ನಾನು ಮುಳುಗಿ ಮಡಿ ಮಾಡ್ಕೊ ಬಂದ್ಬಿಡ್ತೀನಿ. ಸರಿ, ಬೇಗ ಹೋಗು, ತಡ ಮಾಡೋದು ಬೇಡ. ಏನೋ ನೀನು ಇಲ್ಲೇ ಇದ್ರೆ ನಂಗೆ ಸ್ನಾನ ಮಾಡಕ್ ನಾಚಿಕೆ ಆಗುತ್ತಾ? ನೀ ಮಡಿ. ಊರಲ್ಲಿ ಇಲ್ದೇ ಇರೋ ನಾಚಿಕೆ ಇಲ್ಲಿ ಯಾಕೋ? ನೀನೇ ಹೇಳ್ದಿಲ್ಲ ಅವತ್ತು ಕಲ್ಯಾಣಿಯಲ್ಲಿ ಹೆಣ್ಮಕ್ಳ ಮುಂದೆ ಹಂಗಲ್ಲ ಬಟ್ಟೆ ಬಿಚ್ಕೊಂಡು ಬೀಳ್ಬೇಡ ಅಂತ. ಅವತ್ತಿಂದ ಆಚಿಕೆ ಮಾನ ಮರ್ಯಾದೆ ಎಲ್ಲ ಕಲ್ತ್ಬಿಟ್ಟಿದ್ದೀನಿ. ಆಯ್ತಪ್ಪ ಆಯ್ತು, ನೀರ್ ಸಿಕ್ತು ಅಂತ ಅಲ್ಲೇ ಇದ್ಬಿಡ್ಬೇಡ. ಮಸ್ಕಾಭಿಷೇಕ ಊರ್ಗ್ ಹೋದ್ಮೇಲೆ ಮಾಡ್ಕೋವಂತೆ. ಈಗ ಬೇಗ ಹೋಗಿ ಸ್ನಾನ ಮುಗಿಸ್ಕೊಂಡ್ ಬಾ. ನೀನು? ನಾನು ಹೋಗ್ತೀನಪ್ಪ. ಇನ್ನು ಯಾಕೋ ಅಲ್ಲೇ ನಿಂತಿದ್ಯಾ? ನಾನು ಹೋಗ್ತೀನಿ ಅನ್ನಲ್ಲ, ಹೋಗ. ಸರಿ ಆಯ್ತು. ಅಮ್ಮ ಅಮ್ಮ ಜಾಜಿ, ಅಂತೂ ಬಂದ್ಯಾ? ಸುತ್ತಾಡಿ ಸುತ್ತಾಡಿ ಪ್ರಯಾಣ ಸುಸ್ತಾಗಿದೆ. ಮನೇಲೆಲ್ಲ ಆರಾಮ? ಏನ್ ಆರಾಮೋ ಏನೋ, ಲಲಿತನ್ ಪ್ರಾಣ ಹೋಗಿ ಬಿಟ್ಟಿತ್ತು ಕಣೆ. ಅಮ್ಮನೋರ್ ದಯೆ, ನಿನಗೋಸ್ಕರ ಜೀವನ ಹಿಡ್ಕೊಂಡು ಬದುಕಿದಾಳೆ ಕಣೆ. ಈಗ ಬಂದಿದ್ದೀನಲ್ಲ, ಅಮ್ಮನ ಕೂಗು ಕೇಳಿಸ್ತು ನನಗೆ, ಅದಕ್ಕೆ ಬಂದೆ. ಶೇಖರಿ ಭಾವ ಮತ್ತೆ ವಿದ್ಯಾಶಂಕರ ಇಲ್ಲಿ? ಅವರು ನಿನ್ನನ್ನೇ ಹುಡ್ಕೊಂಡು ಹೊರಟಿದ್ದು. ಬರ್ತಿದ್ದಾರೆ, ಅವರು ನಿಧಾನಕ್ಕೆ ಬರ್ತಿದ್ದಾರೆ. ನನಗೆ ಯಾಕೋ ಅಮ್ಮನ ನೋಡಬೇಕು ಅನ್ನಿಸ್ತು, ಅದಕ್ಕೆ ಮುಂಚಿತವಾಗಿ ಬಂದೆ. ಅದೇನೋ ನೀನು ಹೋದ್ ಕೆಲ್ಸ ಆಯ್ತಾ? ಇನ್ನೂ ಬಾಕಿ ಇದೆ. ಏನು ಇಲ್ಲೇ ಮಾತಾಡಿಸಿ ಕಳಿಸೋ ಹಾಗಿದೆ? ಅಯ್ಯೋ ಬಾರೇ ನನ್ ತಾಯಿ, ನಿಂದೆ ಜಪ ಮಾಡ್ಕೊಂಡು ಮಲಗಿದಾಳೆ ನಮ್ ಲಲಿತಾ. ಮೊದ್ಲು ಬಂದು ನಿನ್ ದರ್ಶನ ಕೊಡು.